ಎಲ್ರಿಗೂ ನಮಸ್ಕಾರ. ನಾಳೆ ಮಾಘ ಮಾಸದ ಶುದ್ಧ ಪಂಚಮಿ. ಇದನ್ನ ಶ್ರೀ ಪಂಚಮಿ, ವಸಂತ ಪಂಚಮಿ ಅಂತ ಕೂಡ ಕರೀತಾರೆ. ಈ ದಿನ ಸರಸ್ವತಿ ದೇವಿ ಹುಟ್ಟಿರುವಂಥ ದಿನ ಅಂತ ಹೇಳ್ತಾರೆ. ಈ ದಿನ ಸರಸ್ವತಿ ದೇವಿನ ಆರಾಧನೆ ಮಾಡೋದ್ರಿಂದ ಆ ತಾಯಿ ಜ್ಞಾನ ಕೊಡ್ತಾಳೆ, ಬುದ್ಧಿ ಕೊಡ್ತಾಳೆ. ಸರಸ್ವತಿ ದೇವಿ ಅಂದ್ರೇ ಜ್ಞಾನ, ಬುದ್ಧಿ ಅಲ್ವಾ? ಹಾಗಾಗಿ ನಾಳೆ ದಿನ ತಪ್ಪದಿರ ಸರಸ್ವತಿ ದೇವಿ ಆರಾಧನೆ ಮಾಡಿ. ಮನೆಯಲ್ಲಿ ಯಾರು ಇವಾಗ ಓದುವಂಥ ಮಕ್ಕಳಿದ್ದಾರೆ, ಇನ್ನೇನು ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾ ಇದೆ, ಆ ಮಕ್ಕಳ ಕೈನಲ್ಲಿ ಬೆಳಿಗ್ಗೆನೆ ಬೇಗ ಎಬ್ಬಿಸಿ ನೀವು ಮಕ್ಕಳ ಕೈನಲ್ಲಿ ಪೂಜೆ ಮಾಡಿಸಿ. ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಸರಸ್ವತಿ ದೇವಿ ಫೋಟೋ ಇತ್ತು ಅಥವಾ ವಿಗ್ರಹ ಇತ್ತು ಅಂದರೆ ಫೋಟೋಗೆ ಗಂಧ ಕುಂಕುಮ ಇಟ್ಟು ಸಾಮಂತಿಗೆ ಹೂವು, ಯೆಲ್ಲೋ ಕಲರ್ ಸಾಮಂತಿಗೆ ಹೂವನ್ನ ಇಟ್ಟು ಪೂಜೆ ಮಾಡಿ. ಹಾಗೆ ದೇವ್ರಿಗೆ ನೈವೇದ್ಯಕ್ಕೆ ಮೊಸರನ್ನ ಇಡಿ, ತುಂಬ ಒಳ್ಳೆಯದು. ಅಥವಾ ಪಾಯಸನೂ ಕೂಡ ಇಡ್ಬೋದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸರಸ್ವತಿ ದೇವಿ ಫೋಟೋನೂ ಇಲ್ಲ, ವಿಗ್ರಹನೂ ಇಲ್ಲ ಅನ್ನೋ ಹಾಗಿದ್ರೆ ನೋಡಿ, ಇದು ಸರಸ್ವತಿ ದೇವಿಗೆ ಹಾಕುವಂಥ ರಂಗೋಲಿ. ಎಲ್ಲ ಗಂದಿಗೆ ಅಂಗಡಿನಲ್ಲೂ ಈ ರಂಗೋಲಿ ಪ್ಲೇಟ್ ಸಿಗುತ್ತೆ. ಈ ರಂಗೋಲಿನ ಹಾಕಿ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಹಳದಿ ಬಣ್ಣದ ಸಾಮಂತಿಗೆ ಹೂವಿಟ್ಟು ಸರಸ್ವತಿ ದೇವಿ ಪೂಜೆ ಮಾಡಿ. ಖಂಡಿತ ತಾಯಿ ಅನುಗ್ರಹಿಸ್ತಾಳೆ. ಇವ್ರ ಫೋಟೋ ಇತ್ತು ಅಂದರೆ ಆ ಫೋಟೋ ಮುಂದೆ ಅಥವಾ ವಿಗ್ರಹ ಮುಂದೆ ಅಥವಾ ಈ ರಂಗೋಲಿ ಮುಂದೆ ಮಕ್ಕಳು ಓದುವಂಥ ಟೆಕ್ಸ್ಟ್ ಬುಕ್ಸು ಹಾಗೆ ನೋಟ್ ಬುಕ್ಸು ಒಂದು ಹೊಸ ಪೆನ್ನನ್ನು ಇಟ್ಟು ಮಕ್ಕಳ ಕೈನಲ್ಲಿ ಪೂಜೆ ಮಾಡಿ. ಹಾಗೆ ಆ ಹೊಸ ಪೆನ್ನನ್ನು ಈಗಲೇ ಬರೆಯೋಕೆ ಕೊಡಬೇಡಿ. ಮಕ್ಕಳ ಎಕ್ಸಾಮ್ ಟೈಮ್ನಲ್ಲಿ ಆ ಪೆನ್ನನ್ನು ಕೊಡಿ. ಸಣ್ಣ ಮಕ್ಕಳಾದರೆ ನೀವೇ ಪೂಜೆ ಮಾಡಿ. ಈ ರಂಗೋಲಿನ ಹಾಗೆ ನೆಲದ ಮೇಲೆ ಹಾಕಬೇಡಿ, ಒಂದು ತಟ್ಟೆ ಮೇಲೆ ಅಥವಾ ಒಂದು ಮಣೆ ಮೇಲೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಈ ರಂಗೋಲಿ ಹಾಕಿ ಸರಸ್ವತಿ ದೇವಿ ಅಷ್ಟೋತ್ತರ, ಸರಸ್ವತಿ ದೇವಿ ಶ್ಲೋಕನ ಪಠನೆ ಮಾಡಿ. ಮಕ್ಕಳಿಗೆ ಶ್ಲೋಕ ಹೇಳಕ್ಕೆ ಬರುತ್ತೆ ಅಂದರೆ ಮಕ್ಕಳ ಕೈನಲ್ಲೂ ಕೂಡ ಪಠನೆ ಮಾಡಿಸಿ. ಸಾಧ್ಯ ಆದಷ್ಟು ಬೆಳಿಗ್ಗೆ ಮಾಡಿಸೋದಕ್ಕೆ ಪ್ರಯತ್ನ ಪಡಿ. ಆಗಲಿಲ್ಲ ಅಂದರೆ ಸಂಜೆ 5:30ಯಿಂದ 6:45 ತನಕನೂ ನೀವು ಮಕ್ಕಳ ಕೈನಲ್ಲೂ ಕೂಡ ಪೂಜೆ ಮಾಡಿಸ್ಬೋದು. ಹಾಗೆ ನಾಳೆ ದಿನ ತುಂಬಾ ಒಳ್ಳೆ ದಿನ ಆಗಿರೋದ್ರಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಥವಾ ಯಾವುದಾದ್ರೂ ಡ್ಯಾನ್ಸ್ ಕ್ಲಾಸ್ಗೆ, ಭರತನಾಟ್ಯ ಕ್ಲಾಸ್ಗೆ, ಪೇಂಟಿಂಗ್ ಕ್ಲಾಸ್ಗೆ ಸೇರಿಸಬೇಕು ಅನ್ನೋ ಹಾಗಿದ್ರೆ ನಾಳೆ ದಿನ ಪ್ರವೇಶ ಮಾಡಿಸೋದಕ್ಕೆ ತುಂಬಾ ಒಳ್ಳೆ ದಿನ. ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.